ಲೈಫ್. ಹಾ ಹಾ ಅದಕ್ಕೆ ನೀವೆಲ್ಲ ಅವರೆಲ್ಲ ಆಟ ಆಡುವ ಮೊದ್ಲು, ಇಂಥದೆಲ್ಲ ಚಟಕ್ಕೆ ಬೀಳುವ ಮೊದ್ಲು ಹಾ. ಅವರ ಹಿರಿಯರ ಹತ್ರ ಕೂತ್ಕೊಂಡು ಮಾತನಾಡುದನ್ನು ಕಲೀಲಿ. ಹಾ ಮತ್ತೆ ಕಟ್ ದ ಗ್ರಾಸ್ ಅಂತ ಒಂದು ಗೇಮ್ ಶುರು ಆಗಿದೆ ಮಕ್ಕಳಲ್ಲಿ. ಹಾ. ಅದಂದ್ರೆ ಅಂಗಳಕ್ಕೆ ಹೋಗಿ ಅಂಗಳದಲ್ಲಿ ಕಾಲಾಡಿಸುದು. ಹಾ ಹಾ ಹಿರಿಯರು ಹಾ. ಅವರದ್ದು ಜವಾಬ್ದಾರಿ ಇನ್ನೂ ಇದೆ. ಅವರು ಮಕ್ಕಳನ್ನು ಎತ್ತ ಕೂಡ್ಲೆ ಹ್ಮ್ ಹಿರಿಯ ಜವಾಬ್ದಾರಿ ಮುಗಿಯುದಿಲ್ಲ. ಹ್ಮ್ 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 ಮಕ್ಕಳು ನಾವು ಹೊಂಡಕ್ಕೆ ಹೋಗುವ ತನಕ ಸಹ ನಮ್ದು ಜವಾಬ್ದಾರಿ ಇದ್ದೇ ಇದೆ ಮಕ್ಕಳಲ್ಲಿ. ಹಾ 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 ಅವರು ಏನ್ ಮಾಡ್ತಾರಂತ ಸ್ವಲ್ಪ ಕಣ್ಣು ಬಿಟ್ಟು ನೋಡುದು ಒಳ್ಳೇದು. ಅವರನ್ನು ಆ ಗೇಮ್, ಮೊಬೈಲ್, ವಿಡಿಯೋ, PC ಹತ್ರ ಬಿಟ್ಟು ಬಿಟ್ರೆ ಹೀಗೆ ಆಗುದು. ಹಾ ಹಾ ಅಂದ್ರೆ ಮೇಡಮ್ ಈಗ ಅಂದ್ರೆ ಮೊಬೈಲ್ ಅಥವಾ ಆನ್ಲೈನ್ ಗೇಮಿಗೆ ಮಕ್ಕಳು ಆಕರ್ಷಿಸದಂತೆ ಏನ್ ಮಾಡ್ಬೋದು ಅಂತ? ಏನಾಗುದಂದ್ರೆ ಅವರನ್ನು ಇವಾಗ ನೋಡಿ ಎಷ್ಟೊಂದು ಕೋಚಸ್ ಇದ್ದಾರೆ, ಹಾ. ಎಷ್ಟೊಂದು ಆಟದ್ದು ಇದೆ, ಟೂರ್ನಮೆಂಟ್ ಆಗ್ತದೆ. ಅದಕ್ಕೆಲ್ಲ ಆಡ್ ಮಾಡ್ಲಿ. ಚೆಸ್ ಇದೆ, ಸ್ವಿಮ್ಮಿಂಗ್ ಇದೆ, ಹಾ. ಫುಟ್ಬಾಲ್ ಟೀಮ್ಸ್ ಇದಾವೆ ನಮ್ಮ ಮಂಗಳೂರಲ್ಲಿ, ಕೋಚಿಂಗ್ ಆಗ್ತದೆ, ಹಾ. ಬಾಸ್ಕೆಟ್ ಬಾಲ್ ಹ್ಮ್ ಹ್ಮ್ ಅಂತದಕ್ಕೆಲ್ಲ ಮಕ್ಕಳನ್ನು ಹಾಕಿ. ಇವಾಗ ಇನ್ನೂ ಹೊಸತಂದ್ರೆ ಯಕ್ಷಗಾನದಲ್ಲಿ ಸಹ ನಮ್ಮದು ರಿವೈವ್ ಮಾಡ್ತಾ ಇದ್ದಾರೆ. ಹಾ. ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಹಾಕಿ ಮಕ್ಕಳನ್ನು ಡಾನ್ಸಿಗೆ, ಹ್ಮ್ ಆಟಕ್ಕೆ. ಹ್ಮ್ ಹ್ಮ್ ಅದರಲ್ಲಿ ನಮ್ಮ ಮಕ್ಕಳಲ್ಲಿ ಎನರ್ಜಿ ತುಂಬಾ ಇದೆ, ಹಾ ಬ್ರೈನ್ ಇನ್ನೂ ಜಾಸ್ತಿ ಇದೆ. ಹಾ ಹಾ ಅದನ್ನು ನಾವು ಚಾನಲೈಸ್ ಮಾಡೋದಿದ್ರೆ ಇದಕ್ಕೆ ಉಪಯೋಗಿಸ್ತಾರೆ. ಹಾ ಹಾ ಅದೇ ಅಂದ್ರೆ ಸೊ ಮಕ್ಕಳು ಏನು ಹೋಗೋದಕ್ಕಿಂತ ಕನ್ಸ್ಟ್ರಕ್ಟಿವ್ ಗೇಮ್ ಅಂತ ಹೇಳಿದ್ರೆ ನಮ್ಮ ಜೀವದ್ದು ಎನರ್ಜಿ ಸ್ಪೆಂಡ್ ಆಗುವ ಗೇಮ್ಸ್ ಯಾವುದು, ಇದು ದೈಹಿಕವಾಗಿ ಯೂಸ್ ಮಾಡುವಂತ ಗೇಮ್ಸ್, ಹಾ ಹಾ ಮಾನಸಿಕವಾಗಿ ಯೂಸ್ ಮಾಡುವಂತ ಗೇಮ್ಸ್, ಚೆಸ್, ಹಾ ಫಿಸಿಕಲ್ ಗೇಮ್ಸ್. ನಿಮ್ದು ಇದು ಅಬಕಸ್ ಅಂತ ಇದೆ, ಅದಕ್ಕೆ ಹಾಕ್ಲಿ ಮಕ್ಕಳನ್ನು. ಹ್ಮ್ ಹ್ಮ್ ಅಂತದಕ್ಕೆಲ್ಲ ಹಾಕಿದ್ರೆ ಮಕ್ಕಳದ್ದು ಬ್ರೈನ್ ಇನ್ನೂ ವೃದ್ಧಿಯಾಗಿ ಬೇರೆ ರೀತಿಯಲ್ಲೇ ಹೋಗ್ತದೆ. ಹೌದೌದು. ಮಕ್ಕಳಿಗೆ ಚಾನಲೈಸ್ ಮಾಡ್ಬೇಕು, ಮಕ್ಕಳಿಗೆ ಒಂದು ಟಾರ್ಗೆಟ್ ಕೊಡ್ಬೇಕು, ಮಕ್ಕಳಲ್ಲಿ ಒಂದು ದೊಡ್ಡ ಆಶೆ ಹುಟ್ಟಿಸ್ಬೇಕು. ಹಾ ಹಾ ಆವಾಗ ಒಂದು ನೋಡಿ ಅವರೆಲ್ಲ ಗೋಲ್ಲೆಸ್ ಮಕ್ಕಳಾಗಿದ್ದಾರೆ. ಹ್ಮ್ ಹ್ಮ್ ಇವಾಗ ಒಂದು ಓದಿದ್ರು, ಯಾವ್ದೋ ಒಂದು ಜಾಬ್ ಸಿಕ್ಕಿತ್ತು, ಆಯ್ತು, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವರ ಮುಂದೆ ದೊಡ್ಡದೊಂದು ಸ್ಟಾರಿಗೆ ನೀನು ಚಂದ್ರಯಾನಕ್ಕೆ ಹೋಗಿ ಬರ್ಬೇಕು ಮಗ ಅಂತ ಹೇಳಿದ್ರೆ, ಹ್ಮ್ ಚಂದ್ರಕ್ಕೆ ಹೋಗೋದಿದ್ರು ಎಲ್ಲಿಯಾದ್ರೂ ಸ್ವಲ್ಪ ಅದ್ರ ಹತ್ತಿರ ಹೋಗಿ ಬರ್ತಾರಲ್ವಾ. ಹಾ ಅದೇ ವಿ ಹ್ಯಾವ್ ಟು ಸೆಟ್ ಅ ಹೈ ಗೋಲ್ ಇವಾಗ ಮಕ್ಕಳಲ್ಲಿ. ಹಾ ಹಾ ನೀನು ಒಂದು ದೊಡ್ಡ ಕಂಪನಿಯನ್ನು ಓಡಿಸ್ಬೇಕಂತಾನೆ ಇಲ್ಲಿ, ಅಲ್ಲಿ ಅದ್ರ ಒಂದು ಮ್ಯಾನೇಜರ್ ಲೆವೆಲ್ಗೆ ಆದ್ರೂ ಮುಟ್ತಾರೆ. ಹಾ ಹಾ ಮಕ್ಕಳಿಗೆ ಆಶೆ ಹುಟ್ಟಿಸ್ಬೇಕು. ಅವರಿಗೆ ಇವಾಗ ಎಲ್ಲ ಜೋರ್ ಮಾಡುದು, ಎದುರಿಸುದು, ಬಡಿಯುದು ಏನು ಆಗುದಿಲ್ಲ. ಹ್ಮ್ 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 ವಿ ಹ್ಯಾವ್ ಟು ಚೇಂಜ್ ಅವರ್ ವೇ ಆಫ್. ಅದು ಹಿಂದಿನ ಕಾಲದ್ದು ಬೆತ್ತ ಸ್ಪೇರ್ ದ ರಾಡ್ ಸ್ಪೈಲ್ ದ ಚೈಲ್ಡ್ ಅಂತ. ಆವಾಗ ಎಲ್ಲ ಬೆತ್ತ ಇಟ್ಕೊಂಡ್ರೆ ನಾವು ಇವಾಗ ಸಹ ನಮ್ಮ ತಂದೆ ತಾಯಿಗೆ ಎದುರ್ತೀವಿ. ಆವಾಗ ಹಿಡಿದ ಬೆತ್ತ ಇವಾಗ ಸಹ ನೆನಪಿದೆ. ನಮ್ಮ ಕಾಲ ಹೋಯ್ತು. ಹಾ ಹಾ ಅದೇ ಈವಾಗದ ಕಾಲದ ಮಕ್ಕಳಿಗೆ ಯು ಸೆಟ್ ಅ ಗೋಲ್. ಹ್ಮ್ ಹ್ಮ್ ಹಿರಿಯರೆಲ್ಲರೂ ನಿಮ್ಮದು ಜವಾಬ್ದಾರಿ ಇದೆ. ಹ್ಮ್ ಅವರಿಗೆ ಒಂದು ಅನ್ರೀಚಬಲ್ ಟಾರ್ಗೆಟ್ ಸೆಟ್ ಮಾಡಿ ಹ್ಮ್ ಅದರ ಹತ್ರ ಓಡ್ತಾರೆ ಅವರು. ಅವರಿಗೆ ಸೆಟ್ ಮಾಡಿ ಕೊಡಿ. ನಾನು ಹೇಳ್ತೇನೆ, ಎಲ್ಲ ಮಕ್ಕಳಲ್ಲಿ ಒಂದು ವಿಷ್ ಇದೆ. ಹಾ ಆವಾಗ ಇದು ಬಿಡ್ತಾರೆ, ಇದು ಚಟ ಬಿಡ್ತಾರೆ, ವಿಡಿಯೋ ಆಡುದು. ಹ್ಮ್ 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 ಮತ್ತೆ ಅವರಿಗೆ ಹಾಕಿ ಒತ್ತು ಓಡಿಸಿ ಹೊರಗಡೆ ಆಡ್ಲಿಕ್ಕೆ ಹಾ ಹೇಳಿ, ಹಣ ಕಟ್ಟಿದ್ದೇನೆ ನೀನು ಹೋಗಿ ಬಾ, ಎವ್ರಿ ಡೇ ಅಲ್ಲಿಗೆ ಕೇಳಿ ಬಂದಿದ್ದಾರೆ ಇಲ್ವಾ ಅಂತ. ಸ್ವಿಮ್ಮಿಂಗ್ ಗೆ ಹಾಕ್ಲಿ, ಚೆಸ್, ಎಷ್ಟೊಂದು ಅಕಾಡೆಮಿ ಮತ್ತೆ ಕೋಚಸ್ ಗಳಿದ್ದಾರೆ. ಹೌದೌದು. ಆಗ್ಲಿ ಅದಕ್ಕೆಲ್ಲ. ಹ್ಮ್ ಹ್ಮ್ ನಾವು ನಮ್ಮ ಮಕ್ಕಳನ್ನು ದೂಡದಿಲ್ಲ ಇಂಥದಕ್ಕೆಲ್ಲ. ಹ್ಮ್ ಹ್ಮ್